ಮೆನ್ ಆರ್ ಫ್ರಮ್ ಮಾರ್ಸ್ ಅಂಡ್ ವಿಮೆನ್ ಆರ್ ಫ್ರಮ್ ವೀನಸ್ ಅಂತ. ಶುಕ್ರ ಗ್ರಹದಿಂದ ಹೆಣ್ಮಕ್ಳು ಬಂದಿದ್ದಾರೆ ಮತ್ತು ಮಂಗಳ ಗ್ರಹದಿಂದ. ಇಲ್ಲೇನಾಗುತ್ತೆ ಅಂದರೆ ಇಬ್ಬರು ಪ್ರೇಮಿಗಳಿದ್ದಾರೆ ಅಂದರೆ ಅವರಿಬ್ಬರು ಒಂದು ದೈಹಿಕ ಸಂಪರ್ಕ ಏನಾದ್ರು ಬೆಳೆಸಿದ್ರೆ ಅವಳು ಆವಾಗಲೇ ಅರ್ಪಿಸ್ಕೊಂಡಿದ್ದೀನಿ ನನ್ನ ಗಂಡ ಇವನೇ ಅನ್ನೋ ಥರ ಅವಳು ಫೀಲಿಂಗಲ್ಲಿ ಇರ್ತಾಳೆ. ಇವನಿಗೆ ಅದೇನೂ ಅಲ್ಲ. ಪುರುಷರಲ್ಲಿ ಈ ಒಂದು ಸೋಷಲೈಸೇಷನ್ ಆ ಸ್ಕಿಲ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ. ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಇಬ್ರಿಗೂ ಅನಿಸ್ತಾನೆ ಇರುತ್ತೆ. ಹೌದು, ಹೆಂಡತಿಗೆ ಜಾಸ್ತಿ ಅನಿಸುತ್ತೆ, ಹೌದು, ಗಂಡನಿಗೂ ಅನಿಸುತ್ತೆ. ಅವ್ರ ತಕ್ಷಣ ಅಲ್ಲಿಂದ ಉತ್ತರ ಬರುತ್ತೆ, ಕೆಲಸದವ್ರನ್ನ ಇಟ್ಕೊ ಅಂತ. ಕೆಲಸದವ್ರನ್ನ ಇಟ್ಕೊಳ್ಳೋದು ನನಗೆ ಗೊತ್ತಿಲ್ವಾ. ಈಕೆಗೆ ಬೇಕಾಗಿರೋದು ಸಾಂತ್ವನ, ಆತ ಹೇಳ್ತಿರೋದು ಪರಿಹಾರ. ಕೇವ್ ಸ್ಪೇಸ್ ಅಂದರೆ ಪ್ರತಿಯೊಬ್ಬ ಗಂಡಸು ಏನೋ ಒಂದು ಸಂದರ್ಭದಲ್ಲಿ ಅವ್ನಿಗೇನೋ ಒಂದು ತೊಂದರೆ ಆಗ್ತಿದೆ, ಏನೋ ಇದ್ದಾಗ ಅವನನ್ನು ಒಂಟಿಯಾಗಿ ಬಿಡಬೇಕು. ಎಷ್ಟೇ ಕಷ್ಟ ಆದರೂ ಇರಬೇಕಾದ ಜೊತೆಲಿ ಈ ಥರದ್ದೆಲ್ಲ ಬಂದುಬಿಡುತ್ತೆ. ಮತ್ತು ನಾವು ಎಲ್ಲ ನೋಡ್ತೀವಲ್ಲ, ಅವ್ರು ತುಂಬ ಚೆನ್ನಾಗಿದ್ದಾರೆ. ಆ ಪೇರ್ ಅಂತಂದರೆ ಎಡಿಟಿಂಗ್, ಅವ್ರು ಹಾಕೋ ಫೋಟೋಸ್ ಆಗ್ಬೋದು, ಇದಾಗ್ಬೋದು, ಅದನ್ನು ನೋಡಿ ನಾವು ಡಿಸೈಡ್ ಮಾಡಿ ನೋಡು ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ, ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ಈಸ್ ಎಡಿಟೆಡ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರವರಿದ್ದಾರೆ. ಮೇಡಮ್, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗುವಂಥ ವಿಷಯ ಏನಾದರೂ ಇದ್ದರೆ ಅದು ಗಂಡ ಮತ್ತು ಹೆಂಡತಿಯ ಸಂಬಂಧ. ಹೌದು, ಗಂಡ ಮತ್ತು ಹೆಂಡತಿ ಮಧ್ಯೆ ಒಂದು ಪ್ರೀತಿ ಎಷ್ಟು ಗಾಢವಾಗಿರುತ್ತೋ ಜಗಳನೂ ಅಷ್ಟೇ ಗಾಢವಾಗಿರುತ್ತೆ. ಮತ್ತು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಇಬ್ರಿಗೂ ಅನಿಸ್ತಾನೆ ಇರುತ್ತೆ. ಹೌದು, ಹೆಂಡತಿಗೆ ಜಾಸ್ತಿ ಅನಿಸುತ್ತೆ, ಹೌದು, ಗಂಡನಿಗೂ ಅನಿಸುತ್ತೆ. ಸೊ ಈ ಒಂದು ಅರ್ಥ ಮಾಡಿಕೊಳ್ಳೋ ಪ್ರಕ್ರಿಯೆ ಏನಿದೆ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ, ವಿಡಿಯೋಗಳನ್ನ ಮಾಡಿದ್ದಾರೆ, ಆರ್ಟಿಕಲ್ಗಳನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ತುಂಬ ಫೇಮಸ್ ಇರುವಂಥ ಪುಸ್ತಕ ನಿಮ್ಗೆ ಗಮನಿಸಿರ್ಬೋದು, ಜಾನ್ ಗ್ರೇ ಅವರು ಬರೆದಿರುವಂಥ ಮೆನ್ ಆರ್ ಫ್ರಮ್ ಮಾರ್ಸ್ ಅಂಡ್ ವಿಮೆನ್ ಆರ್ ಫ್ರಮ್ ವೀನಸ್ ಅಂತ. ಶುಕ್ರ ಗ್ರಹದಿಂದ ಹೆಣ್ಮಕ್ಳು ಬಂದಿದ್ದಾರೆ ಮತ್ತು ಮಂಗಳ ಗ್ರಹದಿಂದ ಗಂಡಸರು ಬಂದಿದ್ದಾರೆ, ಅಂದರೆ ಆ ಕ್ಯಾರೆಕ್ಟರ್ಗಳಿದೆ ಅಂತ. ಸೊ ಅಂದರೆ ಬೇಸಿಕಲಿ ಏನಂದರೆ ಇಬ್ಬರು ಬೇರೆ ಬೇರೆ ಗ್ರಹದವರು ಅಂತ ಮುಖ್ಯ. ಹೌದು, ಒಂದೇ ಗ್ರಹದವರಾದ್ರೆ ಅರ್ಥ ಮಾಡ್ಕೊಳ್ಬೋದು, ಇಬ್ಬರು ಬೇರೆ ಗ್ರಹದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ? ಒಂದು ಇಡೀ ಜನ್ಮ ಸಾಕಾಗಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ಏನೋ ಒಂದಷ್ಟು ಕ್ವಾಲಿಟಿ ಇದ್ದರೆ ಅರ್ಥ ಮಾಡ್ಕೊಳ್ಬೋದು ಅನಿಸುತ್ತೆ. ಬಟ್ ಹೆಣ್ಮಕ್ಳು ಹಿಂಗೆ ಅಂತ ಗಂಡಸರಿಗೆ ಅರ್ಥ ಆದರೆ, ಗಂಡಸರು ಹಿಂಗೆ ಅಂತ ಹೆಣ್ಮಕ್ಳಿಗೆ ಅರ್ಥ ಆದರೆ, ಬಹುಶಃ ಇವನು ಹಿಂಗೆ ಅಂತ ಸಮಾಧಾನ ಮಾಡ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗ್ಬೋದು, ಈಸಿ ಆಗ್ಬೋದು. ಹೌದು. ಸೊ ಏನು ಕ್ವಾಲಿಟಿಗಳು ಆ ಥರ ಆ ಪುಸ್ತಕದಲ್ಲಿದೆ, ಅಥವಾ ನಿಮ್ಮ ಪ್ರಕಾರ ಹೌ ಡಿಫ್ರೆಂಟ್ ಈ ಎರಡೂ ಜೀವಿಗಳು ಯಾವ ಥರ ಬೇರೆ ಬೇರೆ, ಮತ್ತು ಅವರಿಬ್ಬರ ಮಧ್ಯೆ ಸಂಬಂಧ ಸುಧಾರಣೆ ಬೇಕಾದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು? ಸರ್, ಬಹಳ ಒಳ್ಳೆ ಪ್ರಶ್ನೆ. ಇದರ ಹಿಂದೆ ಒಂದು ನಾವು ವಿಡಿಯೋ ಮಾಡಿದ್ದೀವಿ. ಗಂಡಸರ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೆಂಗಸರ ಮೆದುಳು ಯಾವ ರೀತಿ, ಏನು ಡಿಫ್ರೆನ್ಸ್ ಏನಿದೆ ಇಬ್ಬರಿಗೂ ಅಂತ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮತ್ತೊಮ್ಮೆ ಅದನ್ನು ಅವರು ನೋಡ್ಬೋದು. ನಾನು ಇತ್ತೀಚೆಗೆ ಇದೆಲ್ಲ ಹೇಳಿದ ಮೇಲೆ ಈ ಪುಸ್ತಕವನ್ನು ಓದಿದೆ. ಓದಿದಾಗ ನಾನು ಹೇಳಿರೋದನ್ನು ಇದು ಮ್ಯಾಚ್ ಆಗ್ತಾ ಇದೆ. ನಾನು ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅವರೇನು ಜಾನ್ ಗ್ರೇ ಏನು ಹೇಳಿದ್ದಾರೆ ಪುಸ್ತಕದಲ್ಲಿ ಅಂತ ಗೊತ್ತಿಲ್ಲ. ಅದನ್ನು ನಾನು ಸೈಂಟಿಫಿಕ್ಕಾಗಿ ನಾನು ಎಲ್ಲ ಅನಲೈಸ್ ಮಾಡಿದಾಗ ಮೆದುಳಿನ ಒಂದು ಕಾರ್ಯಗಳು, ಅದರ ಭಾಗಗಳು ಅದೆಲ್ಲ ನೋಡಿದಾಗ ಬಹಳಷ್ಟು ಹೊಂದಾಣಿಕೆ ಇದೆ. ಅವರೇನು ಸೈಂಟಿಸ್ಟ್ ಅಲ್ಲ, ನ್ಯೂರಾಲಜಿಸ್ಟ್ ಅಲ್ಲ, ಬಟ್ ಅದು ಅವ್ರು ಹೇಳಿರೋದ್ರಲ್ಲಿ ಹೊಂದಾಣಿಕೆ ಇದೆ ಅಂತ ಗೊತ್ತಾಯಿತು. ಅದು ಒಂದು ಮೆಟಫರ್ದು. ಅವರೇನು ಹೇಳಿದ್ದಾರೆ ಅದು ಒಂದು ಮೆಟಫರ್ ಥರ ಅಷ್ಟೇ. ಅವರು ಸೈಂಟಿಫಿಕ್ಕಾಗಿ ಹೇಳಿಲ್ಲ, ಬಟ್ ಹೇಳಿರೋದ್ರಲ್ಲಿ ಸರಿಯಾದ ಒಂದು ಕರೆಕ್ಟಾಗಿ ಹೇಳಿದ್ದಾರೆ, ಒಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಅಂತ ಹೇಳಿದ್ದಾರೆ. ಅಂದರೆ ಗಂಡಸರು ಮಂಗಳ ಗ್ರಹದವರು, ಹೆಂಗಸರು ಶುಕ್ರ ಗ್ರಹದವರು ಅಂತ. ಇದನ್ನು ನಾವು ಯಾವ ಥರ ಹೇಳಬೇಕು ಅಂದರೆ, ಎರಡು ಬೇರೆ ಬೇರೆ ಗ್ರಹಗಳ ಜೀವಿಗಳು ಒಂದು ಕಡೆ ಬಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನೋಡಿ. ಒಂದೇ ಮನೆಯಲ್ಲಿ ಎರಡು ಬೇರೆ ಗ್ರಹದ್ದು, ಒಂದೇ ಗ್ರಹದವರಾದರೆ ಫೈನ್, ಜೊತೆಲಿ ಇರ್ತಾರೆ ಅನ್ನೋದು ನಾವು ಫೈನ್ ಅನ್ಬೋದು. ಇದು ಎರಡು ಗ್ರಹದವರು, ಬೇರೆ ಬೇರೆ ಗ್ರಹದವರು, ಬೇರೆ ಬೇರೆ ಥರ ಥಿಂಕಿಂಗು, ಅವರ ಆಲೋಚನೆಗಳು ಬೇರೆ, ಅಭಿರುಚಿಗಳು ಬೇರೆ, ಎಲ್ಲ ಬೇರೆ. ಆದರೂ ಸಹ ಅವರು ಜೊತೆಯಲ್ಲಿದ್ದು ಒಂದು ಸಂಸಾರ ಮಾಡ್ತಿದ್ದಾರೆ, ಮದುವೆ ಆಗಿದ್ದಾರೆ, ಸಂತಾನವನ್ನು ಹೊಂದಿದ್ದಾರೆ, ಸಂತೋಷವಾಗಿದ್ದಾರೆ. ಅಂದರೆ ಅದರ ಹಿಂದೆ ಏನು ಸೀಕ್ರೆಟ್ ಅಂತ ನಾವು ನೋಡ್ಬೋದು. ಜಾನ್ ಗ್ರೇ ಅವರು ಅದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ.
ಪ್ರತಿಯೊಬ್ಬ ಒಂದು ಗಂಡು ಹೆಣ್ಣು ಮದುವೆಗೆ ಮೊದಲು ಆ ಪುಸ್ತಕವನ್ನು ಓದಿದರೆ ಅರ್ಥ ಆಗುತ್ತೆ. ಇಲ್ಲ ನಾವು ಹೇಳಿರೋ ವಿಡಿಯೋ ನೋಡಿದ್ರೂ ಬಹಳಷ್ಟು ವಿಚಾರಗಳನ್ನು ವೈಜ್ಞಾನಿಕವಾಗಿ ನಾನು ತಿಳಿಸಿದ್ದೀವಿ. ಅವರು ಮೆಟಫರ್ ಥರ ಹೇಳಿದ್ದಾರೆ, ನಾನು ವೈಜ್ಞಾನಿಕವಾಗಿ ಅದನ್ನು ಬಹಳ ಸಂಪೂರ್ಣವಾಗಿ ಅದನ್ನು ಅರ್ಥ ಆಗುವ ಹಾಗೆ ತಿಳಿಸಿದ್ದೀವಿ. ಇದಕ್ಕಿಂತ ಮುಂಚೆ ಮಾಡಿದ್ದೀವಿ ನಾವು ಅದು. ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಾರೆ, ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಅದನ್ನು ನೋಡಿ, ಈ ವಿಡಿಯೋ ನೋಡಿದ ಮೇಲೆ ನೋಡಿ ಅಥವಾ ಅದಕ್ಕಿಂತ ಮುಂಚೆ ಕೂಡ ನೋಡ್ಬೋದು. ಇಲ್ಲಿ ಮೊದಲನೇ ವ್ಯತ್ಯಾಸ ಏನು ಅಂತಂದರೆ, ಪುರುಷ ಮತ್ತು ಮಹಿಳೆಯರಿಗೆ ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತೆ, ಹೆಂಗಸರಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಹೆಂಗಸರಲ್ಲೂ ಸ್ವಲ್ಪ ಟೆಸ್ಟೋಸ್ಟಿರಾನ್ ಇರುತ್ತೆ, ಜಾಸ್ತಿ ಅಲ್ಲ. ಗಂಡಸರಲ್ಲೂ ಎಸ್ಟ್ರೋಜನ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಆದರೆ ಪುರುಷರಲ್ಲಿ ವೃಷಣ ಅಥವಾ ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಮೆನ್ ಅಂದರೆ ಅದೇನೆ, ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನೇ ಅವನನ್ನು ಪುರುಷನನ್ನಾಗಿ ಮಾಡಿರುವಂಥದ್ದು. ಫೀಮೇಲ್ ಕ್ಯಾರೆಕ್ಟರ್ ಏನಕ್ಕೆ ಬಹಳ ವ್ಯತ್ಯಾಸ, ಬಹಳ ಡಿಫರ್ ಆಗಿದೆ ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನ್ ಅಂತ ಕರಿತೀವಿ. ಇಲ್ಲಿ ಮೊದಲನೇದಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಅದು ರಿಸ್ಕ್ ಟೇಕಿಂಗ್ ಅಂತ ಅಂತೀವಿ. ಪುರುಷರು ಸಾಮಾನ್ಯವಾಗಿ ರಿಸ್ಕ್ ಟೇಕಿಂಗ್, ಅವರು ಸ್ವಲ್ಪ ಡೇರಿಂಗ್ ಆಗಿರ್ತಾರೆ, ಮುನ್ನುಗ್ಗುತ್ತಾರೆ, ತಕ್ಷಣ ಮಾಡುವಂತಹದ್ದು, ಅದೆಲ್ಲ ಪುರುಷ ಹಾರ್ಮೋನು. ಮಹಿಳೆಯರಲ್ಲಿ ಎಸ್ಟ್ರೋಜನ್ ಜೊತೆಗೆ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ. ಅದು ಯಾವ ಥರ ಅಂದರೆ ಬಾಂಡಿಂಗು, ಕೇರಿಂಗು, ಬಾಂಡಿಂಗು, ಲವ್, ಅಫೆಕ್ಷನ್ ಕೊಡೋ ಅಂಥದ್ದು, ಕೇರ್ ಮಾಡೋದು, ನೋಡ್ಕೊಳ್ಳೋ ಅಂಥದ್ದು, ಇದೆಲ್ಲ ಇರೋಂಥದ್ದು ಮಹಿಳೆಯರಲ್ಲಿ ಆಕ್ಸಿಟಾಸಿನ್ ಬಹಳ ಜಾಸ್ತಿ ರಿಲೀಸ್ ಆಗುತ್ತೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಆಕ್ಸಿಟಾಸಿನ್ ತುಂಬ ಕಮ್ಮಿ. ಅವರಿಗೆ ದೀರ್ಘಕಾಲದ ಸಾಂಗತ್ಯದಲ್ಲಿ ಮಾತ್ರ ಆಕ್ಸಿಟಾಸಿನ್ ಬಿಡುಗಡೆ ಆಗೋದು. ಇಲ್ಲೇನಾಗುತ್ತೆ ಅಂದರೆ, ಇಬ್ಬರು ಪ್ರೇಮಿಗಳಿದ್ದಾರೆ ಅಂದರೆ ಅವರಿಬ್ಬರು ಒಂದು ದೈಹಿಕ ಸಂಪರ್ಕ ಏನಾದ್ರು ಬೆಳೆಸಿದ್ರೆ ಇವನಿಗೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆದರೆ ಇವಳಿಗೆ ಆಕ್ಸಿಟಾಸಿನ್ ಬಿಡುಗಡೆ ಆಗುತ್ತೆ. ಅವಳು ಆವಾಗಲೇ ಅರ್ಪಿಸ್ಕೊಂಡಿದ್ದೀನಿ, ನನ್ನ ಗಂಡ ಇವನೇ ಅನ್ನೋ ಥರ ಅವಳು ಫೀಲಿಂಗಲ್ಲಿ ಇರ್ತಾಳೆ. ಇವನಿಗೆ ಅದೇನೂ ಅಲ್ಲ, ಸುಮ್ಮನೆ ಒಂದು ಇವಾಗ ನನ್ನ ಒಂದು ಆಕರ್ಷಣೆ ಇದೆ, ಅದು ಆ ತಕ್ಷಣದಲ್ಲಿ ನೀಡ್ ಫುಲ್ಫಿಲ್ ಆಗಬೇಕು ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನ್ ಹಾರ್ಮೋನು. ಇವರು ಆಗಲೇ ಫೀಲಿಂಗ್ಗಳು ಬಂದ್ಬಿಟ್ಟಿರುತ್ತೆ ಅದರ ಜೊತೆಯಲ್ಲಿ. ಹಾಗಾಗಿ ಅವರು ಬೇಗ ಅವ್ರನ್ನ ಗಂಡಸರನ್ನ ತುಂಬ ಹಚ್ಕೊಳ್ಳೋ ಅಂಥದ್ದು. ಇವರಿಗೆ ಫೈನ್ ಪ್ರೀತಿ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಅಷ್ಟೊಂದು ಭಾವನಾತ್ಮಕವಾಗಿ ಬಾಂಡಿಂಗ್ ಅಂತ ಅಂತೀವಲ್ಲ, ಅದು ಬಹಳ ಕಡಿಮೆ. ಮತ್ತು ರಿಸ್ಕ್ ಟೇಕಿಂಗ್, ಇವರು ರಿಸ್ಕ್ ಮಾಡೋಕ್ಕೆ ಹೋದಾಗ ಇವರು ಬೇಡ ಅಂತಾರೆ. ಯಾವಾಗಲೂ ಅಷ್ಟೇ ಅದು. ಈಗ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ತಕ್ಷಣ ಇವರು ಬೇಡ, ಆರಾಮಾಗಿದ್ದೀವಿ ನಾವು, ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಇನ್ನೇನೋ ತಾಪತ್ರಯ ಮಾಡಿಟ್ಬಿಡ್ಬೇಡಿ, ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಅಂಥೇಳಿ ತಡೆಯೋಂಥದ್ದು. ಅದು ರಿಸ್ಕ್ ಟೇಕಿಂಗ್ ನೇಚರು ಟೆಸ್ಟೋಸ್ಟಿರಾನು. ಇದು ಹೆಂಗೆ ಅಂತಂದರೆ ಆಲೋಚನೆಗಳು ಮಾಡ್ತಾರೆ ಅವರು, ದುಡ್ಕೋದಿಲ್ಲ ಅವರು. ಅದಾದರೆ ಹೇಗೆ, ಇದಾದರೆ ಹೇಗೆ, ಇನ್ನೇನು ಮಾಡ್ಬೋದು, ರಕ್ಷಣಾತ್ಮಕವಾಗಿ. ಅವ್ರು ಗಂಡಸರು ಕೂಡ ಯೋಚನೆ ಮಾಡ್ತಾರೆ. ಗಂಡಸರೆಲ್ಲ ಯೋಚನೆ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದರೆ, ಇವರೆಲ್ಲ ಯೋಚನೆ ಮಾಡಿ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅಷ್ಟೇ. ಹೌದು. ಹಾಗಾಗಿ ಆ್ಯಕ್ಚುಲಿ ಏನಂದರೆ, ಇದು ಗಂಡಸರು ಬೇಕು ಅನ್ನೋದಕ್ಕೆ ಕಾರಣಗಳು ಹುಡುಕ್ತಾರೆ, ಮಾಡಬೇಕು ಯಾಕೆ ಅಂದರೆ ಅವ್ರು ಬೇಡ ಅನ್ನೋದಕ್ಕೆ ಕಾರಣಗಳು ಹುಡುಕ್ತಾರೆ. ರಿಸ್ಕ್ ಟೇಕಿಂಗ್. ಮತ್ತು ಇನ್ನೊಂದೇನು ಅಂತಂದರೆ, ಪುರುಷನ ಮೂಲ ಇದು ನೋಡಿ, ಈಗ ಇತ್ತೀಚೆಗೆ ನಾವು ನೋಡ್ತಾ ಇರೋ ಡೈವರ್ಸ್ಗಳೆಲ್ಲ ಆಗ್ತಿರೋದು ಏನು ಅಂತಂದರೆ, ಹುಡುಗ ಅವನು ಮದುವೆ ಆದಾಗ ಒಂದು ಪ್ರಮುಖವಾಗಿ ಅವನ ಏನು ಪ್ರೈಮ್ ಫಂಕ್ಷನ್ ಅವನದೇನು ಅಂತಂದರೆ, ನನ್ನ ಕುಟುಂಬವನ್ನು ಸಲಹಬೇಕು, ಅವರಿಗೆ ಕಂಫರ್ಟ್ ಕೊಡಬೇಕು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು. ಇದು ಅನಾದಿ ಕಾಲದಿಂದಲೂ ಮಾನವನ ವಿಕಾಸದಲ್ಲೇ ನಾವು ನೋಡೋ ಅಂಥದ್ದು. ಅವಾಗ ಏನು ಮಾಡ್ತಿದ್ದ, ಕಾಡು ಮನುಷ್ಯ ಅಂತ ನಾವು ಅಂತೀವಲ್ಲ, ಮಾನವನ ವಿಕಾಸ ಆದಾಗ ಅವನು ಬೇಟೆಗೆ ಹೋಗ್ತಾ ಇದ್ದ. ಅವನು ಬೇಟೆಗೆ ಹೋಗಿ ಅವನ ಮೂಲ ಉದ್ದೇಶ ಏನು ಅಂದರೆ ಕುಟುಂಬವನ್ನು ನೋಡ್ಕೊಳ್ಬೇಕು, ಅವರಿಗೆ ಆಹಾರ ನೀಡಬೇಕು, ಅವ್ರನ್ನ ಚೆನ್ನಾಗಿ ಅವರ ಹೊಟ್ಟೆ ತುಂಬಿಸ್ಬೇಕು ಅನ್ನೋದು. ಈಗಲೂ ಅದೇನೆ, ಈಗಲೂ ಮಾಡ್ತಾ ಇರೋದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾವೆಲ್ಲ ಬಟ್ಟೆ ಒಳ್ಳೇದು ಹಾಕೊಂಡ್ವಿ, ಬಟ್ ಒಳಗಡೆ ಆದಿ ಮಾನವರ ಗುಣಗಳು ಹಾಗೆ ಅದು ನಮ್ಮ ಬ್ರೈನ್ ಇದೆಯಲ್ಲ ಚೇಂಜ್ ಆಗಿಲ್ಲ. ಅದು ನಾನು ಅದನ್ನೇ ಹೇಳ್ತಾ ಇರೋದು. ಒಬಿಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಬೊಜ್ಜುತನದ್ದು ನೋಡಿ, ಟ್ರಿಫ್ಟಿಜಿನ್ ಹೈಪಾಥಿಸಿಸ್, ಮೆದುಳು ಅದೇನೆ, ವಾತಾವರಣ ಬದಲಾವಣೆ ಆಗಿದೆ. ಅವಾಗ ಆಹಾರಕ್ಕೆ ಹೋಗ್ತಾ ಇದ್ದ, ಇವಾಗ ಮನೆ ಬೇಕು, ಕಾರ್ ಬೇಕು, ಕಂಫರ್ಟ್ ಬೇಕು, ಫಾರಿನ್ ಟ್ರಿಪ್ ಹೋಗಬೇಕು, ಅದಕ್ಕೆ ಅವ್ನು ದುಡಿಲೇಬೇಕು ಅವನು. ಆದರೆ ಹೆಂಗಸರಿಗೆ ಆ ಥರ ಅದನ್ನು ಯೋಚನೆ ಮಾಡೋದಿಲ್ಲ. ಅವ್ರು ಏನಂದರೆ ಜಸ್ಟ್ ಎಲ್ಲದನ್ನು ನೋಡ್ಕೊಳ್ಳೋದು, ಮ್ಯಾನೇಜ್ಮೆಂಟ್ ಅವರು. ಹಾಗಾಗಿ ಏನು ಮಾಡ್ತಾರೆ, ಇತ್ತೀಚೆಗೆ ಏನಕ್ಕೆ ಈ ಪುಸ್ತಕ ಎಲ್ಲ ಓದಬೇಕು ಅಂದರೆ, ಇಬ್ಬರು ಬೇರೆ ಗ್ರಹದವರು. ಅವನ ಪ್ರಯಾರಿಟಿ ಏನು ಅಂತಂದರೆ ಆಹಾರ ಅಂದರೆ ಇವಾಗ ಆಹಾರ ಅಲ್ಲ, ಈಗ ಲಕ್ಸುರಿ, ಎಲ್ಲದನ್ನು ಏನು ನೀಡಿರುತ್ತೆ ಅದನ್ನು ನಾನು ಸ್ಯಾಟಿಸ್ಫೈ ಮಾಡಬೇಕು. ಅವನು ಏನು ಮಾಡ್ತಾನೆ, ಅದರಲ್ಲಿ ಸಂಪೂರ್ಣ ಮಗ್ನನಾಗ್ತಾನೆ. ಇವಳು ಏನು ಮಾಡ್ತಾ ಇರ್ತಾಳೆ, ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ. ಈಗ ನೀವು ಒಂದಷ್ಟು ಬಿಸ್ನೆಸ್ಸಲ್ಲಿ ಕೈ ಹಾಕಿದ್ಮೇಲೆ ನೀವು ಅದನ್ನು ನೋಡಲೇಬೇಕಾಗುತ್ತೆ, ಬಿಡೋಕ್ಕಾಗೋದಿಲ್ಲ. ಆದರೆ ಮನೇಲಿರೋ ಅಂಥವ್ರು ಏನು ಮಾಡ್ತಾರೆ, ಹೆಂಗಸರು ಯಾವಾಗ ಬರ್ತಾರೆ, ನಾವು ಅಲ್ಲಿ ಹೋಗೋಣ, ನಾವು ಇಲ್ಲಿ ಹೋಗೋಣ, ಕುತ್ಕೊಂಡು ಮಾತಾಡೋಣ, ಒಟ್ಟಿಗೆ ಊಟ ಮಾಡೋಣ,
ಈ ಥರದ್ದು ಯೋಚನೆ ಮಾಡ್ತಿರ್ತಾರೆ. ಸಂಜೆ 7 ಗಂಟೆ ಅಂದ್ರೆ ಮನೆಗೆ ಬಂದ್ಬಿಡು, ಸಂಡೇ ಎಲ್ಲೂ ಹೋಗ್ಬೇಡ. ಇವಾಗ ಏನಾಗುತ್ತೆ, ಇವನ ಪ್ರಯಾರಿಟಿ ಏನು ಅಂತಂದರೆ ಅವನ ಚೆನ್ನಾಗಿಡಬೇಕು. ಇಬ್ಬರದ್ದು ಒಳ್ಳೆಯದು, ಇಬ್ಬರ ಪ್ರಯಾರಿಟಿನೂ ಕುಟುಂಬನೇ. ಇವನ ಪ್ರಯಾರಿಟಿ ಏನಂದರೆ ಮಕ್ಕಳನ್ನ ಹೆಂಡತಿನ ಚೆನ್ನಾಗಿಡಬೇಕು. ಅದಕ್ಕೋಸ್ಕರ ಅವ್ನು ದುಡಿಬೇಕಾರಂತೆ ಅಲ್ಲಿಂದನೇ ಶುರು ಆಗುತ್ತೆ. ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಕೇರಿಂಗು, ಅವರು ನೋಡ್ಕೊಳ್ಬೇಕಾಗಿರೋ ಅಂಥದ್ದು ಮಾಡ್ತಾ ಇರೋದ್ರಿಂದ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಅಂತ. ಇನ್ನೊಂದು ಬಹಳ ಮುಖ್ಯವಾದದ್ದು, ಪುರುಷರಲ್ಲಿ ಈ ಒಂದು ಸೋಷಲೈಸೇಷನ್, ಆ ಸ್ಕಿಲ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ. ಮಾತಾಡೋದು, ವರ್ಬಲ್ ಕಮ್ಯುನಿಕೇಷನ್ ಅಂತೀವಿ. ಆಮೇಲೆ ಆ ಎಮೋಷನ್ಸ್ಗಳು ಅದೆಲ್ಲ ಅವಾಗಿಂದನೂ ಹಾಗೆ, ಆ ಬ್ರೈನ್ ವರ್ಕ್ ಆಗೋದೇ ಹಾಗೆ. ಆದರೆ ಇವರಲ್ಲಿ ಹೆಚ್ಚು ಸೋಷಲೈಸೇಷನ್ ಜಾಸ್ತಿ, ಬಾಂಡಿಂಗು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ಈಗ ನಾನು ಬೇಟಾಡಕ್ಕೆ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ, ನನಗೇನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಲ್ಲ ಭಾಳ ಸಲ. ಓಕೆ, ಎಲ್ಲರ ಜೊತೆ ನಾನು ಅಲ್ಲಿ ಆಮೇಲೆ ಬೇಟೆಯಾಡೋ ಟೈಮಲ್ಲಿ ನಂಗೆ ಅಷ್ಟು ಕ್ಯಾಶುವಲಾಗಿ ಮಾತಾಡೋಕ್ಕೆಲ್ಲ ಟೈಮ್ ಇರಲ್ಲ. ಆದರೆ ಹೆಣ್ಮಕ್ಳು ಎಲ್ಲ ಒಂದೇ ಕಡೆ ಇರ್ತಾರೆ ಅಂತ ಅನ್ಕೊಳ್ಳಿ. ಅವ್ರ ಟೈಮ್ ಇದೆ, ಗಂಡ ಬರೋ ತನಕ ಅವ್ರು ಅಡುಗೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡ್ರೆ ಸಾಕು. ಸೊ ಮಾತಾಡ್ಕೊಂಡು ಈಗಲೂ ಅವ್ರು ಮಾತಾಡ್ತಾ ಇದ್ದಾರೆ. ಅಂದರೆ ಅವ್ರು ಜಾಸ್ತಿ ಮಾತಾಡಬೇಕು, ಅವರು ಮಾತಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾತಾಡಲಿ ಅಂತ. ಈಗ ನಾನು ಮಾಡೋದು ಅದೇ ಕಥೆನೇ. ನಾನು ಎಕ್ಸ್ಪೆಕ್ಟೇಷನ್ ಅಂದರೆ ಮಾತಾಡಬೇಕು. ಈಗ ನನಗೆ ತುಂಬ ಸುಸ್ತಾಗಿದೆ, ನಾನು ತುಂಬ ಕೆಲಸ ಮಾಡಿದ್ದೀನಿ, ನಾನು ಹೇಳ್ತೀನಿ ನೋಡಿ ನನಗೆ ತುಂಬ ಕೆಲಸ ಆಯಿತು, ನನಗೆ ಸುಸ್ತಾಗಿದೆ ಅಂತಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಅವ್ರ ತಕ್ಷಣ ಅಲ್ಲಿಂದ ಉತ್ತರ ಬರುತ್ತೆ, ಕೆಲಸದವ್ರನ್ನ ಇಟ್ಕೊ ಅಂತ. ನನಗೆ ಕೆಲಸದವ್ರನ್ನ ಇಟ್ಕೊಳ್ಳೋದು ನನಗೆ ಗೊತ್ತಿಲ್ವಾ? ಕೆಲಸದವ್ರನ್ನ ಇಟ್ಕೊಳ್ಳೋದು ನನಗೆ ಗೊತ್ತಿಲ್ವಾ? ಗೊತ್ತು. ನಾನು ಹೇಳಿದ್ರೆ ಯಾವ ಥರ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಂದರೆ, ಹೌದಾ ತುಂಬ ಸುಸ್ತಾಗಿದೆಯಾ, ಕೂತ್ಕೋ, ರಿಲ್ಯಾಕ್ಸ್ ಮಾಡ್ಕೋ, ಕಾಫಿ ತಂದು ಕೊಡ್ತೀನಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸಹಾನುಭೂತಿ, ನಿನ್ನ ಮಾತಾಡಿಸ್ಬೇಕು. ಅಂದರೆ ಏನಂದ್ರೆ ಸೊಲ್ಯೂಷನ್ ಬೇಡ ನನಗೆ. ಗೊತ್ತಾಯ್ತು. ಅಂದರೆ ಹೆಣ್ಣು ಒಂದು ಹೇಳಿದಾಗ ಅದ್ರ ಮೀನಿಂಗ್ ಅಂದರೆ ಹೊರಗಡೆ ಏನು ಹೇಳ್ತಾ ಇದ್ದಾಳೆ ಮತ್ತು ಅದ್ರ ನಿಜವಾದ ಮೀನಿಂಗ್ ಏನು ಅನ್ನೋದನ್ನ ಅರ್ಥ ಆಗ್ಬಿಟ್ರೆ ಎಷ್ಟೋ ಡೈವರ್ಸು ಜಗಳಗಳು ಕಡಿಮೆ ಆಗುತ್ತೆ. ಹೌದು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವಳಿಗೂ ಗೊತ್ತು, ಕೆಲಸದವ್ರನ್ನ ಇಟ್ಕೊಂಡ್ರೆ ಕಮ್ಮಿ ಮಾಡ್ಕೋಬೋದು ಅಂತ. ಅದೆಲ್ಲ ಬೇಕಾಗಿರೋದು. ನೋಡು, ತುಂಬ ಸುಸ್ತಾಗಿದೆ ನಿನಗೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಹೌದಾ, ಕಷ್ಟ ಐತ್ಯಾ, ಕೈ ನೋವ್ತಿದ್ಯಾ, ಕಾಲು ನೋವ್ತಿದ್ಯಾ. ನಾನೇನು ಈ ಥರದ್ದು ಮಾತು ಖಂಡಿತ ಅವ್ರಿಗೆ ಬರೋದಿಲ್ಲ. ಬೇರೆ ಗ್ರಹದವ್ರವರು, ಇವರು ಬೇರೆ ಗ್ರಹದವರು, ಇವ್ರು ಎಕ್ಸ್ಪೆಕ್ಟ್ ಮಾಡೋದಿದ್ದು, ಅವ್ರಿಗೆ ಅದು ಬರೋಲ್ಲ. ಕೆಲಸದವ್ರನ್ನ ಇಟ್ಕೊ. ಒಂದೇ ವರ್ಡಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಾರೆ ಅವರು, ಅಷ್ಟೇ ಕೊಡೋದು. ಈಗ ನನ್ನ ಸಮಸ್ಯೆ ನಾನು ಹೇಳಿದ್ರೆ ಸೊಲ್ಯೂಷನ್ ಕೊಡ್ತಾರೆ. ಅಲ್ಲ, ಆರ್ಡರ್ ಮಾಡು, ಕೆಲಸದವ್ರನ್ನ ಇಟ್ಕೊ, ನನಗೆ ಸೊಲ್ಯೂಷನ್ ಬೇಡ, ನನಗೆ ಬೇಕಾಗಿರೋದು ಮಾನವೀಯತೆ. ಮಾನವೀಯತೆ ಅಲ್ಲ, ಮಾನವೀಯತೆ ಅಲ್ಲ, ಸಾಂತ್ವನದ ನುಡಿಗಳು. ಸಾಂತ್ವನದ ನುಡಿಗಳು ಬೇಕು. ಸಾಂತ್ವನ ಕೊಡಲ್ಲ ಅವರು. ಅವರು ಹೇಳೋದು ನಿನ್ನ ಸಮಸ್ಯೆಗೆ ಉತ್ತರ ನಾನು ಕೊಡ್ತಾ ಇದ್ದೀನಿ, ಪರಿಹಾರ ಬೇಡ, ಸಾಂತ್ವನ ಬೇಕು. ಇದರಿಂದನೇ ಎಲ್ಲ, ಈಗ ನೀವು ನೋಡ್ಕೊಂಬನ್ನಿ, ಇದರಿಂದನೇ ಎಲ್ಲ ಪ್ರಾಬ್ಲಮ್ಸ್ಗಳು, ಎಲ್ಲ ಒಂದು ಫ್ಯಾಮಿಲಿಲಿರೋ ಕ್ಲಾಶ್ ಆಗೋದೆ. ಈಕೆಗೆ ಬೇಕಾಗಿರೋದು ಸಾಂತ್ವನ, ಆತ ಹೇಳ್ತಿರೋದು ಪರಿಹಾರ. ಅದು ಎರಡು ಮ್ಯಾಚ್ ಆಗ್ತಿಲ್ಲ. ಬೇರೆ ಬೇರೆ ಗ್ರಹದವರು. ಈ ನಮ್ಮ ಒಂದು 2 ಮೆದುಳನ್ನು ಕಾರ್ಪಸ್ ಕೊಲೋಸಮ್ ಅಂತ ಇದೆ. 2 ಮೆದುಳನ್ನು, ಬಲ ಮೆದುಳು, ಎಡ ಮೆದುಳು, ಎರಡನ್ನೂ ಕೂಡೆ ಮಾಡೋದು ಕಾರ್ಪಸ್ ಕೊಲೋಸಮ್ ಅಂತ. ಅದು ಹೆಣ್ಣು ಮಕ್ಕಳಲ್ಲಿ ತುಂಬ ತಿಕ್ಕಿರುತ್ತೆ ಕನೆಕ್ಷನ್ಸ್ಗಳು. ಹಾಗಾಗಿ ದೇ ಆರ್ ಮಲ್ಟಿ ಟಾಸ್ಕಿಂಗ್. ಗಂಡಸರಲ್ಲಿ ಕಾರ್ಪಸ್ ಕೊಲೋಸಮ್ ತಿಳೋ ಇರುತ್ತೆ. ತಕ್ಷಣ ಹೊಳೆಯೋದಿಲ್ಲ ಅವ್ರಿಗೆ, ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗೋದಿಲ್ಲ, 2-3 ಕೆಲಸನ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ದೇ ಆರ್ ಮೋನೋಫೋಕಲ್ ಅಂತ ನಾನು ಹೇಳಿದೆ. ಮತ್ತು ಸಡನ್ನಾಗಿ ಸೂಕ್ಷ್ಮ ಒಂಥರ ಹೆಂಗೆ ಅಂತಂದರೆ, ಸೂಕ್ಷ್ಮ ಜಾಸ್ತಿ ಹೆಣ್ಣುಮಕ್ಕಳು, ಅವ್ರು ತುಂಬ ಬೇಗ ಕ್ಯಾಚ್ ಮಾಡ್ತಾರೆ. ಏಕೆಂತಂದರೆ ಕನೆಕ್ಷನ್ಸ್ಗಳು ಆ ಥರ ಇದೆ, ಬಹಳ ಬೇಗ ಅದನ್ನ ಕ್ಯಾಚ್ ಮಾಡ್ತಾರೆ. ಇವರು ಸ್ವಲ್ಪ ಅವ್ರಿಗೋಲ್ಸರ ಅದರಲ್ಲಿ ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ, ಎರಡರಲ್ಲೂ ವೇರಿಯೇಷನ್ಗಳಿದೆ. ನಾನು ಹೇಳ್ತಿರೋದು ಇನ್ ಜನರಲ್ ಅಂತ ನಾವು ಮಾತಾಡಿದರೆ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಂಥದ್ದು, ಬಹಳ ಬೇಗ ತಿಳ್ಕೊಳ್ಳೋಂಥದ್ದು ಬಿಕಾಸ್ ಆಫ್ ಕನೆಕ್ಷನ್ಸ್ಗಳು. ಆಮೇಲೆ ಗಂಡಸರಲ್ಲಿ ಆ ಒಂದು ಹೈಪೋಥಲಾಮಸ್ ಭಾಗ, ಆಮೇಲೆ ಹಿಪ್ಪೋ ಕ್ಯಾಂಪಸ್ ಭಾಗ ಏನಿದೆ, ಹಿಪ್ಪೋ ಕ್ಯಾಂಪಸ್ ಇದೆಯಲ್ಲ, ಅಮೆಗ್ಡೆಲಾ ಇರುವಂಥದ್ದು, ಅದು ಸ್ವಲ್ಪ ದೊಡ್ಡದಿದೆ. ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಸಣ್ಣದಿದೆ. ಏನಕ್ಕೆ ಅದು ದೊಡ್ಡದು ಅಂತಂದರೆ, ಥ್ರೆಟ್ನ ಐಡೆಂಟಿಫೈ ಮಾಡೋದು, ಫೈಟ್, ಫ್ಲೈಟ್, ಫ್ರೀಸ್ ಅಂತ ಅಂತೀವಲ್ಲ, ಆ ಭಾಗ ಒಂದು ಹಿಪ್ಪೋ ಕ್ಯಾಂಪಸ್ ಭಾಗ, ಅದು ಸ್ವಲ್ಪ ದೊಡ್ಡದಾಗಿದೆ ಗಂಡಸರಲ್ಲಿ. ಅಂದರೆ ಅಮೆಗ್ಡೆಲಾ ರೀಜನ್ನು ಹೆಣ್ಣು ಮಕ್ಕಳಲ್ಲಿ ಸಣ್ಣದಿದೆ. ಏನಕ್ಕೆ ಅಂತಂದರೆ, ಅವರು ಮೊದಲಿನಿಂದಲೂ ಅವರು ಬೇಟೆ, ಆ ಥರದ ರಕ್ಷಣೆ, ಮೊದಲೆಲ್ಲ ರಕ್ಷಣೆ, ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತಾಯಿದ್ರು ರಾಜರ ಕಾಲದಲ್ಲಿ. ಮೊದಲೆಲ್ಲ ಬೇಟೆಗಳಿಗೆ ಹೋಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಫೈಟ್ ಆರ್ ಫ್ಲೈಟ್. ಹಾಗಾಗಿ ಅಮೆಗ್ಡೆಲಾ ದೊಡ್ಡದು, ಇವರಲ್ಲಿ ಸಣ್ಣದು. ಹಾಗಾಗಿ ಅವರಿಗೆ ಬರುವಂತಹ ಏನು ಒಂದು ರಕ್ಷಣಾತ್ಮಕವಾದ ಮೋಡ್ ಏನಿರುತ್ತೆ, ಹೆಣ್ಣು ಮಕ್ಕಳಿಗೆ ಕಡಿಮೆ. ಅದು ಆಲ್ವೇಸ್ ದೇ ವಾಂಟ್ ಟು ಬಿ ಸೆಕ್ಯೂರ್ಡ್. ಅವರು ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಅಂತ ಇವ್ರು ಅನ್ಕೊಂತಾರೆ. ಅವರು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂತಾರೆ. ಅದೊಂದು ಬಹಳ ಮುಖ್ಯವಾದ ವ್ಯತ್ಯಾಸ. ಇನ್ನೊಂದು ಬಹಳ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದರೆ, ಅದರ ಪ್ರಕಾರ ಇವರು ಒಂದು ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಇದೆಯಲ್ಲ, ಅದರ ಪ್ರಕಾರ ಕೇವ್ ಸ್ಪೇಸ್ ಅಂತ ಒಂದು ವಾಕ್ಯ ಹೇಳ್ತಾರೆ. ಕೇವ್ ಸ್ಪೇಸ್ ಅಂದರೆ
ಪ್ರತಿಯೊಬ್ಬ ಗಂಡಸು ಏನೋ ಒಂದು ಸಂದರ್ಭದಲ್ಲಿ ಅವನಿಗೇನೋ ಒಂದು ತೊಂದರೆ ಆಗ್ತಿದೆ, ಏನೋ ಇದ್ದಾಗ ಅವನನ್ನು ಒಂಟಿಯಾಗಿ ಬಿಡಬೇಕು ಅಂತ, ಒಂಟಿಯಾಗಿ ಒಂದಷ್ಟು ಹೊತ್ತು ಬಿಡಬೇಕು. ಅವಾಗೇನಾಗುತ್ತೆ, ಅವನ ಸಮಸ್ಯೆಗೆ ಒಂದಷ್ಟು ಹೊತ್ತಾದ ಮೇಲೆ ಅವನು ಪರಿಹಾರಗಳನ್ನು ಕಂಡ್ಕಂತಾನೆ. ಅವನು ಈ ಕೇವ್ ಸ್ಪೇಸ್ನ ಹೆಣ್ಣು ಮಕ್ಕಳು, ಈ ಅನ್ಯಗ್ರಹದವರು ಹೆಣ್ಣು ಮಕ್ಕಳು ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಅಲ್ಲಿಂದನೇ ಜಗಳ ಶುರು ಆಗುತ್ತೆ. ಈಗ ಉದಾಹರಣೆಗೆ ಮನೆಗೆ ಗಂಡ ಬಂದಾಗ ಅವನು ಸ್ವಲ್ಪ ಚಿಂತಾಕ್ರಾಂತನಾಗಿ ಇದಾಗಿದ್ದಾನೆ, ಡಲ್ ಫೇಸು ಇದಾಗಿರುತ್ತೆ, ಬಂದು ರೂಮ್ ಒಳಗೆ ಬಾಗ್ಲಾಕಂತಾನೆ. ಅವನಿಗೇನಂದರೆ ಒಂದಷ್ಟು ಸಮಯ ಬೇಕು. ಅವನಿಗೆ ಏನೋ ಒಂದು ಬಿಸ್ನೆಸ್ ಲಾಸ್ ಆಗಿರ್ಬೋದು, ಒಂದು ಜಗಳ ಆಗಿರ್ಬೋದು, ಏನೋ ಒಂದು ಆಗಿದೆ ತೊಂದರೆ, ಅವನು ಅದರಿಂದ ಈಚೆಗೆ ಬರೋಕ್ಕೆ ಅವನಿಗೆ ಸ್ವಲ್ಪ ಸಮಯ ಬೇಕು. ಆದರೆ ಹೆಣ್ಣು ಮಕ್ಕಳು ಹೋಗಿ ಬಾಗಿಲು ಹಾಕೊಂಡಿದ ತಕ್ಷಣ ಟೆನ್ಷನ್ ಶುರು ಆಗ್ಬಿಡುತ್ತೆ. ಯಾಕೆ ಹಿಂಗಾಯಿತು, ಯಾಕೋ ಸರಿಯಾಗಿ ಮಾತಾಡ್ತಿಲ್ಲ. ಆ ಕೇವ್ ಸ್ಪೇಸ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಇದುವರೆಗೂ ಯಾರೂ ಮಾಡ್ಕೊಂಡಿಲ್ಲ ಹೆಣ್ಣುಮಕ್ಳು. ಯಾಕೆ ಒಂಟಿಯಾಗಿ ಬಿಡಬೇಕು ಅವರನ್ನು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಅವರೇ ಬರ್ತಾರೆ. ಇವ್ರು ಬಿಡೋದಿಲ್ಲ. ಯಾಕೆ ಒಂಟಿಯಾಗಿದ್ದೀರಾ, ಏನು ಪ್ರಾಬ್ಲಮ್ಮು ಹೇಳಿ, ನನ್ನ ಜೊತೆ ಶೇರ್ ಮಾಡಿ. ಅವ್ರಿಗೆ ಶೇರ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಕೇವ್ ಸ್ಪೇಸ್ ಅಂದರೆ ಅದೇ, ಅರ್ಥನೂ ಆಗೋದಿಲ್ಲ. ಕೆಲವು ಅವ್ರಿಗೆ ಶೇರ್ ಮಾಡೋಕ್ಕೆ ಇಷ್ಟನೂ ಇರೋಲ್ಲ, ಅವ್ರನ್ನ ಒಂಟಿಯಾಗಿ ಬಿಡಬೇಕು, ಇವರು ಬಿಡೋದಿಲ್ಲ. ಅಲ್ಲಿಂದನೇ ಶುರು ಆಗುತ್ತೆ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ನೀವು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನೀವು ಏನಕ್ಕೋ ಈ ಥರ ನೀವು ಬದಲಾಗ್ಬಿಟ್ಟಿದ್ದೀರಾ. ಸಾಮಾನ್ಯನಂದು ಎಲ್ಲ ನೀವು ಮೊದಲು ಈ ಥರ ಇರಲಿಲ್ಲ, ನೀವು ಬದಲಾಗಲೇಬೇಕು. ಯಾಕೆಂದರೆ ಅವ್ನಿಗೆ ಜವಾಬ್ದಾರಿ ಬಂದಿದೆ, ಬದಲಾಗೇ ಇಟ್ ಈಸ್ ಅ ನ್ಯಾಚುರಲ್ ಫಿನಾಮಿನನ್. ಈ ರೀತಿ ಸಣ್ಣ 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 ವಿಚಾರಗಳಿಗೆ ಇತ್ತೀಚೆಗೆ ನೋಡಿ ನಾವು ನಡೀತಾ ಇದೆಯಲ್ಲ, ಈಗ ಇಬ್ಬರನ್ನು ನೀವು ಕೂರಿಸ್ಕೊಂಡು ಮಾತಾಡಿ, ಇವ್ರು ಹೇಳೋದು ಸರಿ ಅನಿಸುತ್ತೆ, ಇವ್ರು ಹೇಳೋದು ಸರಿ ಅನಿಸುತ್ತೆ. ಯಾರು ಇವ್ರು ಹೇಳೋದ್ರಲ್ಲೂ ತಪ್ಪುಗಳು. ಗಂಡನ ಬಗ್ಗೆ ಇವ್ರು ಹೇಳಿದಾಗ ಹೌದು ಸರಿ ಪಾಪ ಹೆಣ್ಣು ಅನಿಸುತ್ತೆ, ಅವನ ಹತ್ರ ಕೇಳಿದಾಗ ಹೌದಲ್ವಾ ಅಂತ ಅನಿಸುತ್ತೆ. ಇಬ್ಬರಲ್ಲೂ ತಪ್ಪುಗಳಿದೆ. ಅದೇನೆಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್. ಏಕೆಂದರೆ ಜಾನ್ ಗ್ರೇ ಪ್ರಕಾರ ಇಬ್ಬರು ಬೇರೆ ಗ್ರಹದವರ ಆಲೋಚನೆ, ಥಿಂಕಿಂಗ್ ಪ್ರತಿಯೊಂದು ಬೇರೆಯಾಗಿದೆ, ನಿಮ್ಮದು ಬೇರೆಯಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತನಾಡಿ ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡಾಗ ಖಂಡಿತವಾಗ್ಲೂ ಡೈವೋರ್ಸ್ ಅನ್ನೋ ಪದವೇ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ಆ ಡೈವೋರ್ಸ್ ಅನ್ನೋ ಪದನೇ ಮಾತಾಡ್ತಾ ಇರಲಿಲ್ಲ, ಯಾರೂ ಆ ಪದನೇ ಕೇಳ್ತಾ ಇರಲಿಲ್ಲ. ಎಷ್ಟೇ ಕಷ್ಟ ಇದ್ದರೂ ಅವರು ಎಲ್ಲೋ ಒಂದು ಕಡೆ ಇಬ್ಬರು ಬಂದು ಕಾಂಪ್ರಮೈಸ್ ಆಗಿ ಕಾಮನ್ ಇದಕ್ಕೆ ಬಂದು ಮಾಡ್ತಾಯಿದ್ರು. ಹಾಗಾಗಿ ವರ್ಬಲ್ ಕಮ್ಯುನಿಕೇಷನಲ್ಲಿ ಹೆಂಗಸರು ಎಕ್ಸ್ಪರ್ಟ್ಸ್ಗಳು. ಅವರು ಮಾತಾಡಿ ಎಮೋಷನ್ಸ್ಗಳನ್ನೆಲ್ಲ ಕಳ್ಕೊತಾರೆ, 10 ಎಮೋಷನ್ಸ್ಗಳನ್ನ ಕಳ್ಕೊತಾರೆ. ಅವ್ರದ್ದೇ ಗ್ರೂಪ್ ಇರುತ್ತೆ. ಆದರೆ ಪುರುಷನಿಗೆ ಆ ಥರ ಸೋಷಲೈಸೇಷನ್ ಆಗಿ ಎಲ್ಲರ ಜೊತೆ ತನ್ನ ಒಂದು ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ಆಗೋದಿಲ್ಲ. ಅವನ ಮೆದುಳಿನ ಸ್ಟ್ರಕ್ಚರ್ ಆ ಥರ ಇದೆ, ಒಟ್ಟಿಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಆದರೆ ಅವನು ಏನಂದರೆ ರಿಸ್ಕ್ ಟೇಕಿಂಗಲ್ಲಿ ಇರ್ತಾನೆ, ಅಗ್ರೆಸಿವ್ ಆಗಿರ್ತಾನೆ. ಇನ್ನೊಂದು ನೀವು ಹೇಳಿದಾಗ ನಾವು ಯೂಶ್ವಲಿ ನೀವು ಗಮನಿಸಿದಾಗ ಹೆಣ್ಮಕ್ಳು ದೀರ್ಘಾಯುಷ್ಯಗಳು ಗಂಡಸರು ಕಂಪೇರ್ ಮಾಡಿದರೆ, ಹೆಣ್ಮಕ್ಳು 90 ವರ್ಷ ಬದುಕಿದ್ರೆ ಗಂಡಸು 80, 82, 85ರಲ್ಲಿ ಸತ್ತೋಗ್ಬಿಡ್ತಾನೆ. ಸೊ ಹೆಣ್ಮಕ್ಳು ಯೂಶ್ವಲಿ ಗಂಡ ಬೇಗ ಸಾಯ್ತಾನೆ, ಹೆಣ್ಮಕ್ಳು ಜಾಸ್ತಿ ಜನ ಬದುಕ್ತಾರೆ. ಬಿಕಾಸ್ ಇದೇ ಒಂದು ಕ್ವಾಲಿಟಿಯಿಂದ ಒತ್ತಡದ ನಿರ್ವಹಣೆ ಪುರುಷರಿಗೆ ಈಸಿಯಾಗಿ ಮಾಡ್ಕೊಳಕ್ ಬರೋದಿಲ್ಲ, ಮತ್ತೆ ಆಗೋದು ಇಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಯಾರಿಗೋ ಒಂದು ನಮ್ಮ ಮನಸ್ಸಲ್ಲಿ ಏನೋ ಒಂದು ಕೊರಿತಾ ಇರುತ್ತೆ, ಅದನ್ನ ಯಾರಿಗೋ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಸಿಗೋದಿಲ್ಲ ಕೆಲವೊಂದ್ಸಲ. ಅವರು ಬೇರೆ ಊರಲ್ಲಿ ಇರ್ತಾರೆ, ಅವ್ರು ಬೇರೆ ಕೆಲಸದಲ್ಲಿ ಇರ್ತಾರೆ, ಬೇರೆ ಅವ್ರದ್ದು ಕಮಿಟ್ಮೆಂಟ್ಗಳು. ಸೊ ಏನು ಹಾಗೆ ಉಳ್ಕೊಳ್ತಾ ಬಿಟ್ಟರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಎಫೆಕ್ಟ್ ಮಾಡಿದ ಮೇಲೆ ಅದನ್ನು ಅಬ್ಸಾರ್ಬ್ ಆಗಿ ನಾವು ಸರಿಯಾಗಿದೆ ಅನ್ಕೋತೀವಿ. ಆ್ಯಕ್ಚುಲಿ ಸರಿಯಾಗಿರಲ್ಲ, ಏನೋ ಒಂದು ಸಣ್ಣ ಡ್ಯಾಮೇಜ್ ಕೂಡ ಆಗಿರುತ್ತೆ, ಅದು ಗೊತ್ತೇ ಆಗಲ್ಲ. ಈಗ ನೋಡಿ, ಹೆಣ್ಣು ಮಕ್ಕಳು ಏನೋ ತುಂಬ ಅವರು ಬೇಜಾರಲ್ಲಿದ್ದಾರೆ, ಏನೋ ಒಂದು ತೊಂದರೆ ಇದೆ, ಎಲ್ಲೋ ಒಂದು ಸಮಾರಂಭ ಎಲ್ಲೋ ಒಂದು ಕಡೆ ಹೋದ್ರೆ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ. ಅವ್ರ ಜೊತೆ ಮಾತಾಡ್ತಾರೆ, ಅವ್ರ ಸಾರಿ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲಿ ತಗೊಂಡ್ರಿ ಅಂದರೆ ಈ ಥರದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗುಡ್ ಒಂದು ಹಾರ್ಮೋನ್ಸ್ಗಳಿರುತ್ತೆ, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನ್. ಎಲ್ಲೋ ಒಂದು ಕಡೆ ಅವ್ರು ಸಿಕ್ಕು ಅವ್ರು ಏನೋ ಒಂದು ಕಷ್ಟ ಇದ್ರೆ ಅದನ್ನು ಹೇಳ್ಕೊಂತಾರೆ. ಆಮೇಲೆ ಯಾರಿಗೋ ಬೈಯೋದಿದ್ರೆ ಅದನ್ನು ಬೈತಾರೆ, ಯಾರ ಮೇಲೋ ಹೊಟ್ಟೆ ಕಿಚ್ಚಿರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ. ಆದರೆ ಪುರುಷರಿಗೆ ಈ ಥರ ಅವಕಾಶನೇ ಇಲ್ಲ. ನಿನ್ನ ಡ್ರೆಸ್ ಚೆನ್ನಾಗಿದೆ, ನೀನಿದು ಹೇಳ್ಕೊಳ್ಳೋ ಯಾವುದೇ ಅವಕಾಶನೂ ಇಲ್ಲ. ಆಮೇಲೆ ಮನಸ್ಸು ಬಿಚ್ಚಿ ಮಾತಾಡೋಕ್ಕೂ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಆ ಎಕ್ಸ್ಪ್ರೆಷನ್ ಇದೆಯಲ್ಲ, ನನಗೇನೋ ಒಂದು ನೋವಾಗ್ತಾ ಇದೆ ಅಂದಾಗ ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಇವರು ಆದರೆ ಅದನ್ನು ಎಲ್ಲ ಥರ ಹೇಳಿ ಇದು ಮಾಡಿ ಆ ಒತ್ತಡ ಒಳಗಡೆ ಏನಿದೆ ಅದನ್ನೆಲ್ಲ ಈಚೆ ಹಾಕುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಅವ್ರು ಹೇಳೋ ಪ್ರಕಾರ ಎರಡೂ ಬೇರೆ ಗ್ರಹದವರು, ಆದರೆ ನಾವು ಬೇರೆ ಗ್ರಹದವರು ಅಂತಲೇ ಅಂದ್ಕೊಂಡು ಅವರ ಮೆದುಳು ವರ್ಕ್ ಮಾಡೋದೇ ಬೇರೆ, ಅವರ ಥಿಂಕಿಂಗೇ ಬೇರೆ, ನನ್ನದೇ ಬೇರೆ. ಹಾಗಾಗಿ ನನಗೇನು ಬೇಕು ನಾನು ಬಾಯಿ ಬಿಟ್ಟದನ್ನ ಕೇಳಿ ನನಗೆ ಸಾಂತ್ವನನೇ ಬೇಕು ಅಂತ ನಾನು ಹೇಳಬೇಕಾಗುತ್ತೆ ಅವ್ರಿಗೆ. ನೀವು ಬರೀ ಸೊಲ್ಯೂಷನ್ ಹೇಳೋದಲ್ಲ, ನನಗೆ ಸಾಂತ್ವನ ಮಾಡಬೇಕು, ನನಗೆ ಧೈರ್ಯ ತುಂಬಬೇಕು ಅಂತ ನಾವು ಬಾಯಿ ಬಿಟ್ಟು ಅವ್ರಿಗೆ ಹೇಳಿ ಅರ್ಥ ಮಾಡಿಸಿದ್ರೆ ಖಂಡಿತವಾಗ್ಲೂ ಇಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಬೇರೆ ಗ್ರಹದವರಾಗಿರೋದ್ರಿಂದ ನೀವು ಲ್ಯಾಂಗ್ವೇಜ್ ಬೇರೆ, ಗಂಡಸರ ಲ್ಯಾಂಗ್ವೇಜ್ ಬೇರೆ, ಹೆಂಗಸರ ಲ್ಯಾಂಗ್ವೇಜ್ ಬೇರೆ.
ಹಿಂಗಾಗಿ ಅರ್ಥ ಆಗಲ್ವಲ್ಲ, ಅರ್ಥ ಆಗೋದಿಲ್ಲ. ಹಾಗಾಗಿ ಅರ್ಥನೇ ಮಾಡಿಸೋಣ. ಒಂದು ಒಳ್ಳೆ ಸುಖಿ ಕುಟುಂಬ ಅಂದರೆ ನನ್ನ ಭಾಷೆಯನ್ನು ನಿಮಗೆ ಅರ್ಥ ಮಾಡಿಸ್ಬೇಕು, ನಿಮ್ಮ ಭಾಷೆಯನ್ನು ನಾನು ಅರ್ಥ ಮಾಡ್ಕೋಬೇಕು, ನಿಮ್ಮ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ನೀವು ಅರ್ಥ ಮಾಡಿಸಲು ನಾನೇ ಪ್ರಯತ್ನ ಪಡಬೇಕು. ಎಲ್ಲ ಮಾಡ್ತು ಅಂತಂದರೆ ಅದ್ಭುತವಾಗಿ 2 ಗ್ರಹದವರು ತುಂಬ ಚೆನ್ನಾಗಿ ಬದುಕಬಹುದು ಅಂತ ಹೇಳ್ಬೋದು. ಅದು ಎಲ್ಲಕ್ಕಿಂತ ಮುಖ್ಯ. ಬಟ್ ಅಟ್ ದ ಸೇಮ್ ಟೈಮ್ ಅಂದರೆ ಕೆಲವರು ಅಂದ್ಕೊಂಡ್ಬಿಡ್ತಾರೆ ಎಷ್ಟೇ ಕಷ್ಟ ಆದರೂ ಇರಬೇಕಾ ಜೊತೆಲಿ, ಈ ಥರದ್ದೆಲ್ಲ ಬಂದುಬಿಡುತ್ತೆ. ಆ ಥರ ನಾವು ಹೇಳ್ತಾ ಇಲ್ಲ. ಎಕ್ಸ್ಟ್ರೀಮ್ ಕಷ್ಟಗಳು, ಎಕ್ಸ್ಟ್ರೀಮ್ ಕ್ರಿಮಿನಾಲಿಟಿ ಗಂಡಸಲ್ಲೋ ಹೆಂಗಸಲ್ಲೋ ಇದ್ದಾಗ ದಯವಿಟ್ಟು ನೀವು ಅದರಿಂದ ಹೊರಗಡೆ ಹೋಗಿ. ಆದರೆ ಸಣ್ಣ ಪುಟ್ಟ ಇದನ್ನ ನಾವು ದೊಡ್ಡದು ಮಾಡ್ಕೊಂಡ್ರೆ ಕೊನೆಗೆ ಒಂದು ಏನಂತಂದರೆ ಎಲ್ಲ ಗಂಡಸರು ಅಷ್ಟೇ, ಎಲ್ಲ ಹೆಂಗಸರು ಅಷ್ಟೇ. ನಿಮಗೆ ಇನ್ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅವ್ರು ಇನ್ಯಾವುದೋ ಗ್ರಹದಿಂದ ಬಂದಿಲ್ಲ. ಆಲ್ ಮೆನ್ ಆರ್ ಫ್ರಮ್ ಮಾರ್ಸ್ ಓನ್ಲಿ, ಆಲ್ ವಿಮೆನ್ ಆರ್ ಫ್ರಮ್ ವೀನಸ್. ಎಲ್ಲ ಒಂದು ಚೂರು ವ್ಯತ್ಯಾಸ ಇರೋದು ಬಿಟ್ಟರೆ ಇವ್ರಿಗಿನ್ನ ಅವರು ಏನು ದೊಡ್ಡದಾಗೇನು ಇರೋದಿಲ್ಲ. ಚೂರು ವ್ಯತ್ಯಾಸ ಇರ್ಬೋದು ಸಂಸ್ಕಾರದಲ್ಲಿ. ಮತ್ತು ನಾವು ಎಲ್ಲ ನೋಡ್ತೀವಲ್ಲ, ಅವ್ರು ತುಂಬ ಚೆನ್ನಾಗಿದ್ದಾರೆ. ಆ ಪೇರ್ ಅಂತಂದರೆ ಎಡಿಟಿಂಗ್, ಅವ್ರು ಹಾಕೋ ಫೋಟೋಸ್ ಆಗ್ಬೋದು, ಅದು ಇದಾಗ್ಬೋದು, ಅದನ್ನು ನೋಡಿ ನಾವು ಡಿಸೈಡ್ ಮಾಡಿ ನೋಡು ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ, ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ಈಸ್ ಎಡಿಟೆಡ್. ಅವ್ರ ಹಿಂದೆ ಅಲ್ಲಿ ಮುಂದೆ ಆಗಿರ್ತಾರೆ, ಹಿಂದೆ ಯಾವ ಥರ ಇರ್ತಾರೆ ನನಗೆ ಗೊತ್ತಿಲ್ಲ. ಸೊ ಕಂಪ್ಯಾರಿಸನ್ನು ಇದೆಲ್ಲ ಆದಷ್ಟು ಹೆಣ್ಮಕ್ಳೇ ಮಾಡೋ ಅಂಥದ್ದು, ಅದೆಲ್ಲ ಸತ್ಯ ಅಲ್ಲ. ಹಾಗಾಗಿ ಅದನ್ನು ಯಾವುದನ್ನು ಬೇರೆಯ ಹೋಲಿಕೆಯನ್ನು ಮಾಡದೆ ನಾವು ಚೆನ್ನಾಗಿತ್ತು ಅಂತಂದರೆ ಸುಖವಾಗಿರ್ಬೋದು. ಎಸ್. ಸೊ ಇದು ಆ ಪುಸ್ತಕದ ಲಿಂಕ್ ಕೂಡ ಕೆಳಗಡೆ ಇರುತ್ತೆ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣುತ್ತೆ. ಆಸಕ್ತರು ಅದನ್ನು ಓದಬಹುದು. ಬಹುಶಃ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ. ತುಂಬ ದಿನದ ಹಿಂದೆ ಓದಿರುವಂಥ ಪುಸ್ತಕ ಅದು. ಆ ಪುಸ್ತಕದ ಬಗ್ಗೆ ಒಂದು ಕಥೆ ಇದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಆ ಫ್ರೆಂಡ್ಗೆ ಅವನ ಗರ್ಲ್ ಫ್ರೆಂಡು ಈ ಪುಸ್ತಕನ ಗಿಫ್ಟ್ ಕೊಟ್ಟಿದ್ಲು. ಇವನ್ ಮನೇಲಿ ಇತ್ತು ಆ ಪುಸ್ತಕ. ಇವನ್ ಮದುವೆ ಆಯಿತು. ಮದುವೆ ಆದಮೇಲೆ ಅವ್ಳು ಬಂದು ಕೇಳಿದ್ದು, ಓದಿದ್ರ ಅದನ್ನ? ಇಲ್ಲ, ಈ ಪುಸ್ತಕ ಏನಿದೆ ಅಂದಾಗ, ಇದು ಹಿಂಗೆ ನನ್ನ ಫ್ರೆಂಡ್ ಕೊಟ್ಟರು. ಏನು ಹೆಸರು ಅಂದಾಗ ಏನೋ ಒಂದು ಹುಡುಗಿ ಹೆಸರು ಹೇಳ್ದ. ಅವಳು ಅದನ್ನು ಹರಿದು ಸೊ ಈ ಥರ ಆ ಪುಸ್ತಕದಿಂದನೇ ಜಗಳ ಆಗೋಯ್ತು ಅವ್ರ ಮನೇಲಿ. ಹಂಗೆ ಆ ಥರ ಕೂಡ ಆಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಗಂಡ ಅಥವಾ ಹೆಂಡತಿ ಆಬ್ವಿಯಸ್ಲಿ ಇದ್ದೇ ಇರ್ತೀರ. ಮದುವೆ ಆಗಿರೋರು ಇದ್ದರೆ, ಮದುವೆ ಆಗದೇವ್ರು ಬಿಟ್ಬಿಡಿ. ಮದುವೆ ಆಗಿರೋರು ನಿಮ್ಮ ಒಂದು ಸುಖಿ ದಾಂಪತ್ಯ, ನಿಮ್ಮ ದಾಂಪತ್ಯದಲ್ಲಿ ನೀವು ಯಾವುದೋ ಒಂದು ಸೂತ್ರವನ್ನು ನೀವು ಕಂಡುಕೊಂಡಿರ್ತೀರ. ಇದನ್ನು ಮಾಡಿದರೆ ಇದು ಒಂದು ಹ್ಯಾಕ್ ಅಂತ, ಆ ಥರ ಹ್ಯಾಕ್ ಅಂದ್ಕೊಂಡಲ್ಲ, ಅದೇ ಥರ ಈ ಹ್ಯಾಕ್ ಮಾಡಿದರೆ ಆ ಥರ ನಾನು ಚೆನ್ನಾಗಿದ್ದೀನಿ, ಈಗ ಮುಂಚೆ ನನಗಿದು ಸಮಸ್ಯೆ ಆಗ್ತಿತ್ತು ಅಂತ ಗಂಡ ಇರ್ಬೋದು, ಹೆಂಡತಿಗಿರ್ಬೋದು. ಏನಾದರೂ ಆ ಥರದ ಸೂತ್ರ ನೀವು ಕಂಡುಕೊಂಡಿದ್ದರೆ ಅದು ಬೇರೆಯರಿಗೂ ತಿಳಿಲಿ. ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.